ಹಲೋ ಎವ್ರಿವನ್, ವೆಲ್ಕಮ್ ಟು ಮ್ಯಾಥ್ ಗೀಕ್ಸ್ ವರ್ಲ್ಡ್. ಇವತ್ತಿನ ಸೆಷನ್ ಅಲ್ಲಿ ಸ್ಟಾಟಿಸ್ಟಿಕ್ಸ್ ಅಂಡ್ ಅನಾಲಿಟಿಕ್ಸ್ ಅಲ್ಲಿರೋ ಸ್ಕಿಲ್ ಟೆಸ್ಟ್ 1 ಯಾವ ತರ ಇರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಸ್ಕಿಲ್ ಟೆಸ್ಟ್ 1 ಅಲ್ಲಿ ಕ್ವಶನ್ ಪೇಪರ್ ಈ ತರ ಸೆಟ್ ಆಗಿರುತ್ತೆ. ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್, ಪರ್ಫಾರ್ಮ್ ಡೇಟಾ ಕ್ಲೀನಿಂಗ್ ಫಾರ್ ದ ಗಿವನ್ ಡೇಟಾ. ಆಲ್ರೆಡಿ ಡೇಟಾ ಕ್ಲೀನಿಂಗ್ ಯಾವ ತರ ಮಾಡಬೇಕು ಅಂತ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. 5 ಕೆಲಸ ಮಾಡಬೇಕಾಗತ್ತೆ ಡೇಟಾ ಕ್ಲೀನಿಂಗ್ ಅಲ್ಲಿ. ಒಂದು ಟ್ರಿಮ್, ಇನ್ನೊಂದು ಪ್ರಾಪರ್, ನೆಕ್ಸ್ಟ್ ಸಾರ್ಟಿಂಗ್, ನೆಕ್ಸ್ಟ್ ಡುಪ್ಲಿಕೇಟ್ ರಿಮೂವಲ್, ಇನ್ನೊಂದು ರೀಪ್ಲೇಸ್. 5 ಕೆಲಸನ ಮಾಡಬೇಕಾಗತ್ತೆ. ಪ್ರತಿ ವರ್ಕ್ ಮಾಡೋದಕ್ಕೆ 5 ಮಾರ್ಕ್ ಇರುತ್ತೆ. ಸೊ ಟೋಟಲ್ 5 × 5 25 ಮಾರ್ಕ್ಸ್. ಸೊ ಇಲ್ಲಿ ಪರ್ಫಾರ್ಮ್ ಡೇಟಾ ಕ್ಲೀನಿಂಗ್ 25 ಮಾರ್ಕಿನ ಕ್ವಶನ್ ಅದು. ನೆಕ್ಸ್ಟ್ ಕಾಲೇಜ್ ಅಥವಾ ಹಾಸ್ಪಿಟಲ್, ನೀವು ಆಲ್ರೆಡಿ ಈ ಟಾಪಿಕ್ ಮೇಲೆ ಕ್ವೆಶನಿಯರ್ಸ್ ನ ಬರ್ದಿದ್ದೀರಾ. ಸೊ ಕಾಲೇಜ್ ಅಥವಾ ಹಾಸ್ಪಿಟಲ್ ಟಾಪಿಕ್ ಮೇಲೆ 10 ಕ್ಲೋಸ್ಡ್ ಎಂಡೆಡ್ ಕ್ವಶನ್ಸ್ ನ ಬರಿಬೇಕು. ಆಯ್ತಾ? ಅದಕ್ಕೆ 50 ಮಾರ್ಕ್ ಇರುತ್ತೆ. 50 ಮಾರ್ಕ್ ಅಂತ ಹೇಳಿದ್ರೆ ನೀವು ಪ್ರತಿ ಕ್ವಶನ್ ಏನ್ ಬರೀತೀರಾ ಅದಕ್ಕೆ 5 ಮಾರ್ಕ್ ಇರುತ್ತೆ. ಸೊ ಸಿ ದಟ್ ವೆಲ್ ರೈಟಿಂಗ್ ದ ಕ್ವೆಶನ್, ನೀವು ಕರೆಕ್ಟ್ ಆಗಿ ಕ್ವಶನ್ ನಂಬರು, ಕ್ವಶನ್ ಮಾರ್ಕ್, ಮತ್ತೆ ನೀವೇನ್ ಬರಿತಾ ಇದ್ದೀರಾ ಕ್ವಶನ್, ಅದು ಕ್ವಶನ್ ರೀತಿಯಲ್ಲಿ ಇರಬೇಕು. ಅಂದ್ರೆ ನೀವು ಪ್ರಶ್ನೆ ಕೇಳ್ತೀರಲ್ಲ ಆ ತರ ಕ್ವಶನ್ ನ ಬರಿಬೇಕಾಗತ್ತೆ. ಮತ್ತೆ ಕ್ವಶನ್ ಮಾರ್ಕ್ ಇಂಪಾರ್ಟೆಂಟ್. ಸೊ ಅದು ಇರ್ಬೇಕು. ಯಾಕಂದ್ರೆ 5 ಮಾರ್ಕ್ ಇದ್ದ ಕಾರಣ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ರೇನು ಮಾರ್ಕ್ಸ್ ಕಟ್ ಆಗತ್ತೆ. ಆಯ್ತಾ? ಆಮೇಲೆ ಇದು ಕ್ಲೋಸ್ಡ್ ಎಂಡೆಡ್ ಕ್ವಶನ್ಸ್ ಇದ್ದ ಕಾರಣ ನೀವು ಎಸ್ ಆರ್ ನೋ ಟೈಪ್ ಅಥವಾ 4 ಆಪ್ಷನ್ ಕೊಟ್ಟು ನೀವು ಕ್ವಶನ್ ನ ಸೆಟ್ ಮಾಡ್ತೀರಾ. ಹಾಗಾಗಿ 4 ಆಪ್ಷನ್ಸ್ ಕರೆಕ್ಟ್ ಆಗಿ ಬರಿಬೇಕು. ABC ಅಂತ ಕರೆಕ್ಟ್ ಆಗಿ ಬರಿಬೇಕು. ಅದಾದ್ಮೇಲೆ ನೆಕ್ಸ್ಟ್ ಈ ಕ್ವಶನ್ ಇರುತ್ತೆ, ಕ್ರಿಯೇಟ್ ಗೂಗಲ್ ಫಾರ್ಮ್ ಫಾರ್ ದ ಕ್ಲೋಸ್ಡ್ ಎಂಡೆಡ್ ಕ್ವೆಶನ್ಸ್ ರಿಟರ್ನ್ ಇನ್ ಕ್ವಶನ್ ನಂಬರ್ 2. ಅಂದ್ರೆ ಇಲ್ಲಿ ನೀವು ಕ್ವಶನ್ ನಂಬರ್ 2 ಅಲ್ಲಿ ಏನ್ ಕ್ವಶನ್ಸ್ ಬರ್ದಿದ್ದೀರಾ ಆ ಕ್ವಶನ್ಸಿಗೆ ಗೂಗಲ್ ಫಾರ್ಮ್ ನ ಕ್ರಿಯೇಟ್ ಮಾಡಬೇಕು. ಅದನ್ನ ಯಾವ ತರ ಮಾಡಬೇಕು ಅಂತ ಈಗ ಹೇಳಿ ಕೊಡ್ತೇನೆ. ಸೊ ಗೂಗಲ್ ಫಾರ್ಮ್ ನ ಕ್ರಿಯೇಟ್ ಮಾಡಿದ್ರೆ 15 ಮಾರ್ಕ್ಸ್. ನೆಕ್ಸ್ಟ್ ಏನ್ ನೀವು ಗೂಗಲ್ ಫಾರ್ಮ್ ನ ಕ್ರಿಯೇಟ್ ಮಾಡಿರ್ತೀರಾ ಅದನ್ನ ನೀವು ಸರ್ವೆಗೆ ಸೆಂಡ್ ಮಾಡಬೇಕು. ಸೆಂಡ್ ದ ಗೂಗಲ್ ಫಾರ್ಮ್ ಕ್ರಿಯೇಟೆಡ್ ಇನ್ ಕ್ವಶನ್ ನಂಬರ್ 3 ಫಾರ್ ಸರ್ವೆ. ಸೊ ಅದನ್ನ ಮಾಡಿದ್ರೆ 10 ಮಾರ್ಕ್. ಸೊ ಟೋಟಲ್ 100 ಮಾರ್ಕಿನ ಪೇಪರ್ ನೀವು ಬರೀತೀರಾ. ಸೊ 100 ಮಾರ್ಕ್ ಅಲ್ಲಿ ನಾವು ಅದನ್ನ ಡಿವೈಡೆಡ್ ಬೈ 5 ಅಂತ ಮಾಡಿದ್ರೆ 20 ಮಾರ್ಕಿಗೆ ಅದು ಕನ್ವರ್ಟ್ ಆಗುತ್ತೆ. ಸೊ ಇದೇ ಕ್ವಶನ್ ಪೇಪರ್ ನಿಮಗೆ ಸ್ಕಿಲ್ ಟೆಸ್ಟ್ 1 ಅಲ್ಲಿ ಇರುತ್ತೆ. ಕರೆಕ್ಟ್ ಆಗಿ ಪ್ರಿಪೇರ್ ಆಗಿ ಬರಬೇಕು. ಈಗ ನಾನು ನಿಮಗೆ ಗೂಗಲ್ ಫಾರ್ಮ್ ನ ಯಾವ ತರ ಕ್ರಿಯೇಟ್ ಮಾಡಬೇಕು ಮತ್ತೆ ಸರ್ವೆಗೆ ಯಾವ ತರ ಸೆಂಡ್ ಮಾಡಬೇಕು ಅಂತ ನಿಮಗೆ ಹೇಳಿ ಕೊಡ್ತಾ ಇದ್ದೇನೆ. ಓಕೆ, ಸೊ ಗೂಗಲ್ ಫಾರ್ಮ್ ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಕಡೆ ಒಂದು ಜಿಮೇಲ್ ಅಕೌಂಟ್ ಇರಬೇಕು. ಓಕೆ, ಆಮೇಲೆ ಈ ಟೆಸ್ಟ್ ನ ಮಾಡುವಾಗ ಕಂಪಲ್ಸರಿ ನೀವು ಲ್ಯಾಪ್ಟಾಪ್ ತರಬೇಕು. ಆ ಲ್ಯಾಪ್ಟಾಪಿಗೆ ಇಂಟರ್ನೆಟ್ ಕನೆಕ್ಷನ್ ಇರಬೇಕು. ಆ ವ್ಯವಸ್ಥೆನ ನೀವು ಮಾಡ್ಕೊಂಡು ಬಂದ್ರೆ ಯು ಕ್ಯಾನ್ ಅಟೆಂಡ್ ಸ್ಕಿಲ್ ಟೆಸ್ಟ್ 1. ಇಲ್ಲ ಅಂತ ಹೇಳಿದ್ರೆ ಸ್ಕಿಲ್ ಟೆಸ್ಟ್ 1 ಈ ಕ್ವಶನ್ಸ್ ನ ಅಂದ್ರೆ ಕ್ವಶನ್ ನಂಬರ್ 3 ಮತ್ತೆ 4 ನ ಅಟೆಂಪ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಗೂಗಲ್ ಫಾರ್ಮ್ ನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಸೊ ಐ ಗೋ ಟು ಗೂಗಲ್ ಕ್ರೋಮ್ ಅಲ್ಲಿ ಹೋಗಿ ಜಿಮೇಲಿಗೆ ಹೋಗ್ತೇನೆ. ಅಲ್ಲಿ ಹೋಗಿ ಒಂದು ಮೇಲ್ ಐಡಿನ ಹಾಕಿ ಅದರಲ್ಲಿ ಲಾಗಿನ್ ಆಗ್ತೇನೆ. ಸೊ ಐ ರೈಟ್ ಮ್ಯಾಥ್ ಗೀಕ್ಸ್, ನಂದು ಇದೊಂದು ಮೇಲ್ ಐಡಿ ಇದೆ. ಸೊ ಅದಕ್ಕೆ ನಾನು ಲಾಗಿನ್ ಆಗ್ತೇನೆ. ಓಕೆ, ಈಗ ನಾನು ನನ್ನ ಮೇಲ್ ಐಡಿಗೆ ಲಾಗಿನ್ ಆಗಿದ್ದೀನಿ. ನೀವು ನಿಮ್ಮ ಮೇಲ್ ಐಡಿಗೆ ಲಾಗಿನ್ ಆಗಬೇಕು. ಲಾಗಿನ್ ಆದ ಮೇಲೆ ಇಲ್ಲಿ ರೈಟ್ ಸೈಡ್ 9 ಡಾಟ್ಸ್ ಕಾಣಿಸ್ತಾ ಇದೆ, ಹೌದಾ? ಇದನ್ನ ನಾವು ಗೂಗಲ್ ಆಪ್ಸ್ ಅಂತ ಹೇಳ್ತೀವಿ. ಅದನ್ನ ಕ್ಲಿಕ್ ಮಾಡ್ಕೋಬೇಕು. ಗೂಗಲ್ ಆಪ್ಸ್ ಅಲ್ಲಿ ನೀವು ಡ್ರೈವ್ ನ ಓಪನ್ ಮಾಡ್ಕೋಬೇಕು. ಆಯ್ತಾ? ಸೊ ಡ್ರೈವ್ ನ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ನೀವು ಇಲ್ಲಿ ಲೆಫ್ಟ್ ಸೈಡ್ ಬಂದಾಗ ನ್ಯೂ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಆನ್ ನ್ಯೂ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಲಾಸ್ಟ್ ಅಲ್ಲಿ ಗೂಗಲ್ ಫಾರ್ಮ್ಸ್ ಅಂತ ಕಾಣಿಸುತ್ತೆ, ಅದನ್ನ ಕ್ಲಿಕ್ ಮಾಡಬೇಕು. ಸೊ ಗೂಗಲ್ ಫಾರ್ಮ್ ನ ಕ್ಲಿಕ್ ಮಾಡಿದಾಗ ಒಂದು ಅನ್ಟೈಟಲ್ಡ್ ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ. ಬ್ಲಾಂಕ್ ಗೂಗಲ್ ಫಾರ್ಮ್ ಇದು. ಅನ್ಟೈಟಲ್ಡ್ ಅಂತ ಹೇಳಿದ್ರೆ ಇದಕ್ಕೇನು ಹೆಸರಿಲ್ಲ ಅಂತ. ಆಯ್ತಾ? ಸೊ ನೀವಿಲ್ಲಿ ಟೈಟಲ್ ನ ಹಾಕೋಬೇಕು. ಸೊ ಟೈಟಲ್ ಏನು ಅಂತ ಹೇಳಿದ್ರೆ ಇಟ್ ಈಸ್ ಕ್ಲೋಸ್ಡ್ ಎಂಡೆಡ್ ಕ್ವೆಶನೇರ್ ಆನ್, ನೀವ್ ಯಾವ್ದು ಮಾಡ್ತಾ ಇದ್ದೀರಾ ಅದನ್ನ ಬರಿಬೇಕು. ಹಾಸ್ಪಿಟಲ್ ಮೇಲಿದ್ರೆ ಹಾಸ್ಪಿಟಲ್ ಅಥವಾ ಕಾಲೇಜ್ ಮೇಲಿದ್ರೆ ಕಾಲೇಜು. ಯಾವಾಗ್ಲೂ ನೀವು ಇಲ್ಲಿ ಅನ್ಟೈಟಲ್ಡ್ ಫಾರ್ಮ್ ಕಡೆ ಟೈಪ್ ಮಾಡುವಾಗ ನೀವು ಅನ್ಟೈಟಲ್ಡ್ ಫಾರ್ಮ್ ನ ಬ್ಯಾಕ್ ಸ್ಪೇಸ್ ಮಾಡಿ ತೆಗೆದ್ರೇನು ಪುನಃ ಬರುತ್ತೆ. ಸೊ ನೀವು ಫಾರ್ಮ್ ಆದ್ಮೇಲೆ
ಏನ್ ಟೈಟಲ್ ಬರಿತಾ ಇದೀರ ಅದು ಬರ್ದು ಅದಾದ್ಮೇಲೆ ಅನ್ಟೈಟಲ್ಡ್ ಫಾರ್ಮ್ ನ ತೆಗೆದು ಬಿಟ್ರೆ ಆಯ್ತು. ಓಕೆ, ಸೊ ಕ್ಲೋಸ್ಡ್ ಎಂಡೆಡ್ ಕ್ವೆಶನ್ ಆನ್ ಹಾಸ್ಪಿಟಲ್. ಸೊ ಇಲ್ಲಿ ನೀವು ಬರ್ದಾದ್ಮೇಲೆ ಇಲ್ಲಿ ಮೇಲ್ಗಡೆ ಅನ್ಟೈಟಲ್ಡ್ ಫಾರ್ಮ್ ಅಂತ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಇಲ್ಲೇನ್ ಬರ್ದಿದ್ದೀರಾ ಅಲ್ಲಿ ಅದು ಬಂದ್ಬಿಡತ್ತೆ. ಆಯ್ತಾ? ನೆಕ್ಸ್ಟ್ ಇಲ್ಲಿ ಕೆಳಗ್ ಬನ್ನಿ, ಇಲ್ಲಿ ಅನ್ಟೈಟಲ್ಡ್ ಕ್ವಶನ್ ಅಂತ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವೇನ್ 10 ಕ್ವಶನ್ಸ್ ನ ಬರ್ದಿರ್ತೀರಾ ಅದು 1 by 1 ಇಲ್ಲಿ ಟೈಪ್ ಮಾಡ್ಕೊಂಡು ಹೋದ್ರೆ ಆಯ್ತು. ಲೆಟ್ ಅಸ್ ಸಪೋಸ್ ನಾನು ಹಾಸ್ಪಿಟಲ್ ಬಗ್ಗೆ ಇಲ್ಲಿ ಒಂದು ಕ್ವಶನ್ ನ ಟೈಪ್ ಮಾಡ್ತಾ ಇದ್ದೀನಿ. ಡಸ್ the hospital provide parking facility? ಕ್ವಶನ್ ಮಾರ್ಕ್ ಕಂಪಲ್ಸರಿ ಹಾಕ್ಬೇಕು. ಸೊ ನೀವು ಈ ಕ್ವಶನ್ ಬರೆದಾದ್ಮೇಲೆ ಇಲ್ಲಿ ಯಾವ ಟೈಪ್ ಆಫ್ ಕ್ವಶನ್ ನೀವು ಬರಿತಾ ಇದ್ದೀರಾ ಅಂತ ಇಲ್ಲಿ ಆಪ್ಷನ್ಸ್ ಇರುತ್ತೆ. ಸೊ ಶಾರ್ಟ್ ಆನ್ಸರ್ ಕೊಡ್ಬೋದು, ಪ್ಯಾರಾಗ್ರಾಫ್ ಕೊಡ್ಬೋದು, ಮಲ್ಟಿಪಲ್ ಚಾಯ್ಸ್ ಕೊಡ್ಬೋದು, ಬೇರೆ ಎಲ್ಲ ಇರುತ್ತೆ. ನೀವು ಮಲ್ಟಿಪಲ್ ಚಾಯ್ಸ್ ಸೆಲೆಕ್ಟ್ ಮಾಡ್ಕೋಬೇಕು. ಆಯ್ತಾ? ಇಲ್ಲಿ ನೋಡ್ಕೊಳ್ಳಿ ಏನ್ ಬಂದಿದೆ ಅಂತ. ಮಲ್ಟಿಪಲ್ ಚಾಯ್ಸೇ ಇದ್ರೆ ನೋ ಪ್ರಾಬ್ಲಮ್, ಇಲ್ಲ ಅಂತ ಹೇಳಿದ್ರೆ ನೀವು ಮಲ್ಟಿಪಲ್ ಚಾಯ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಕ್ವಶನ್ ಗೆ ಆಪ್ಷನ್ಸ್ ಇರುತ್ತೆ. ಸೊ ಡಸ್ ದ ಹಾಸ್ಪಿಟಲ್ ಪ್ರೊವೈಡ್ ಪಾರ್ಕಿಂಗ್ ಫೆಸಿಲಿಟಿ ಅಂತ ಇದೆ. ಎಸ್ ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ನೋ, ಎಸ್ ನೋ. ಥರ್ಡ್ ಆಪ್ಷನ್ ನಾಟ್ ಶ್ಯೂರ್. ನಾಟ್ ಶ್ಯೂರ್ ಅಂದ್ರೆ ಗೊತ್ತಿಲ್ಲ ನನಗೆ. ಅಂದ್ರೆ ನಿಮ್ಗೆ ಯಾರಾದ್ರೂ ಕ್ವಶನ್ ಕೇಳ್ತಾ ಇದ್ದಾರೆ, ಹಾಸ್ಪಿಟಲ್ ಇದೆ ಅಲ್ಲ ಅದ್ರಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಇದೆನಾ ಅಂತ ಕೇಳಿದಾಗ ನೀವು ಎಸ್ ಅಂತ ಹೇಳ್ಬೋದು, ನನಗೆ ಗೊತ್ತಿಲ್ಲ ಅಂತ ಹೇಳ್ಬೋದು, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತಾನು ಹೇಳ್ಬೋದು. ಆಯ್ತಾ? ಎಸ್ ಅಂದ್ರೆ ಏನು, ನೀವು ನೋಡಿದೀರಾ, ಹೌದು ಇದೆ. ನೋ ಅಂತ ಹೇಳಿದ್ರೆ ನೀವು ನೋಡಿದೀರಾ, ಅಲ್ಲಿ ಇಲ್ಲ ಅಂತ. ನಾಟ್ ಶ್ಯೂರ್ ಅಂದ್ರೆ ನನಗೆ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅಂತ. ಸೊ 3 ಆಪ್ಷನ್ ಇರುತ್ತೆ. ಸೊ ಇದು ಒಂದು ಕ್ವಶನ್ ನೀವು ಟೈಪ್ ಮಾಡಿದೀರಾ. ಆಯ್ತಾ? ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಟೈಪ್ ಮಾಡ್ಲಿಕ್ಕೆ ಪ್ಲಸ್ ಅಂತ ಇದೆಯಲ್ಲ ಅಲ್ಲಿ ಹೋಗಿ ಇನ್ನೊಂದು ಕ್ವಶನ್ ಟೈಪ್ ಮಾಡೋದು. ಆಯ್ತಾ? ಡಸ್ ದ hospital provide drinking water facility? ಕ್ವೆಶನ್ ಮಾರ್ಕ್. ಮಲ್ಟಿಪಲ್ ಚಾಯ್ಸ್ ಇದೆ, ಇಲ್ಲ ಅಂತ ಹೇಳಿದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಗೇನ್ 3 ಆಪ್ಷನ್ಸ್, ಎಸ್, ನೋ, ಮೇ ಬಿ ಆರ್ ನಾಟ್ ಶ್ಯೂರ್. ನಾಟ್ ಶ್ಯೂರ್. ನೆಕ್ಸ್ಟ್ ಇನ್ನೊಂದು ಕ್ವಶನ್, ಇಲ್ಲಿ 4 ಆಪ್ಷನ್ದು ನಾನು ಟೈಪ್ ಮಾಡ್ಕೊಂತೀನಿ. ಸೊ ವಿಚ್ ಟೈಪ್ ಆಫ್ ಸ್ಪೆಷಲಿಸ್ಟ್ ಆರ್ ಅವೈಲೇಬಲ್ ಅದನ್ನ ತಗೊಳ್ಳೋಣ. ವಿಚ್ ಟೈಪ್ಸ್ ಆಫ್ ಸ್ಪೆಷಲಿಸ್ಟ್ ಆರ್ ಅವೈಲೇಬಲ್ ಅಟ್ ದ ಹಾಸ್ಪಿಟಲ್? ಓಕೆ, ಸೊ ಮಲ್ಟಿಪಲ್ ಚಾಯ್ಸ್. ಇಲ್ಲಿ ಆರ್ಥೋಪೆಡಿಕ್, ಪೀಡಿಯಾಟ್ರಿಕ್, pathologist, all of these. ಸ್ಪೆಷಲಿಸ್ಟ್ ಅಂತ ಹೇಳಿದ್ರೆ ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ, ಒಂದು ಹಾಸ್ಪಿಟಲ್ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಹಾರ್ಟ್ ರಿಲೇಟೆಡ್ ಏನಾದ್ರು ನೀವು ತೋರ್ಸ್ಕೋಬೇಕಂತ ಹೇಳಿದ್ರೆ ಹ್ಯಾವ್ ಟು ಗೋ ಟು ಕಾರ್ಡಿಯಾಲಜಿಸ್ಟ್. ಏನಾದ್ರೂ ಬೋನ್ ಸಮಸ್ಯೆ ಇದೆ, ಓಕೆ, ಏನಾದ್ರೂ ಬಿದ್ದಿದ್ದೀರಾ, ಕೈ ಫ್ರಾಕ್ಚರ್ ಆಗಿದೆ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಗೋ ಟು ಆರ್ಥೋಪೆಡಿಕ್. ಪೀಡಿಯಾಟ್ರಿಕ್ ಅಂತ ಹೇಳಿದ್ರೆ ಮಕ್ಕಳಿನ ಡಾಕ್ಟರ್. ಗೈನಕಾಲಜಿಸ್ಟ್ ಅಂತ ಹೇಳಿದ್ರೆ ಲೇಡೀಸಿಗೆ ಸಂಬಂಧಪಟ್ಟ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಅವರು. ಸೊ ಬೇರೆ ಬೇರೆ ರೇಡಿಯಾಲಜಿಸ್ಟ್ ಅಂತ ಇದೆ, ಯೂರಾಲಜಿಸ್ಟ್ ಅಂತ ಇದೆ, ಮೆನಿ ಸ್ಪೆಷಲಿಸ್ಟ್ ಆರ್ ದೇರ್. ಅದರಲ್ಲಿ ನಾವ್ಯಾವ ಹಾಸ್ಪಿಟಲ್ ಬಗ್ಗೆ ಮಾಹಿತಿ ಕೇಳ್ತಾ ಇದ್ದೀವಿ ಅಲ್ಲಿ ಯಾವೆಲ್ಲ ಸ್ಪೆಷಲಿಸ್ಟ್ ಇದೆ ಅಂತ ಕ್ವಶನ್ ಇರೋದು. ಆರ್ಥೋಪೆಡಿಕ್, ಪೀಡಿಯಾಟ್ರಿಕ್, ಗೈನಕಾಲಜಿಸ್ಟ್, ಆಲ್ ಆಫ್ ದೀಸ್ ಅಂತ. ಸೊ ಈ ತರ ನೀವೇನು 10 ಕ್ವಶನ್ಸ್ ನ ಬರ್ದಿದ್ದೀರಾ ಇಲ್ಲಿ ಎಲ್ಲಾ ಟೈಪ್ ಮಾಡ್ತಾ ಹೋಗ್ಬೇಕು. ಸೊ ಎಲ್ಲಾ ಕ್ವಶನ್ಸ್ ನ ಟೈಪ್ ಮಾಡಿದ ಮೇಲೆ ಇದು ಎಲ್ಲಾ ಕ್ವಶನ್ಸ್ ನ ಟೈಪ್ ಮಾಡ್ತೀರಲ್ಲ, ಇದು ಕ್ವಶನ್ ನಂಬರ್ 3. ಕ್ವಶನ್ ನಂಬರ್ 3 ಇಸ್ ನೀವೇನ್ ಕ್ಲೋಸ್ಡ್ ಎಂಡೆಡ್ ಕ್ವಶನ್ ಬರ್ದಿದ್ದೀರಾ ಅದ್ರ ಮೇಲೆ ನೀವು ಗೂಗಲ್ ಫಾರ್ಮ್ ನ ಕ್ರಿಯೇಟ್ ಮಾಡಿರೋದು. ಸೊ ಇದು ಮಾಡಿದ ಮೇಲೆ ನೆಕ್ಸ್ಟ್ ನೀವು ಸರ್ವೆಗೆ ಸೆಂಡ್ ಮಾಡ್ಬೇಕು ಅಂತ ಇನ್ನೊಂದು ಕ್ವಶನ್ ಇದೆಯಲ್ಲ. ಸೊ ಕ್ವಶನ್ ಕಂಪ್ಲೀಟ್ ಆದ ಮೇಲೆ ಪಬ್ಲಿಷ್ ಅಂತ ಇದೆ, ಅಲ್ಲಿಗೆ ಹೋಗ್ಬೇಕು. ಸೊ ಪಬ್ಲಿಷ್ ಅಂತ ಹೋದ್ಮೇಲೆ ಸೊ ಇಲ್ಲಿ ಡೈರೆಕ್ಟ್ ಆಗಿ ಪಬ್ಲಿಷ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಪಬ್ಲಿಷ್ ಮಾಡ್ಲಿಕ್ಕೆ ಲಿಂಕ್ ತೋರ್ಸತ್ತೆ. ಸೊ ಕಾಪಿ ರೆಸ್ಪಾಂಡರ್ ಲಿಂಕ್, ಶಾರ್ಟ್ ಅನ್ ಲಿಂಕ್ ಮಾಡ್ಕೊಳ್ಳಿ, ಅಂದ್ರೆ ಲಿಂಕ್ ಸ್ವಲ್ಪ ಸಣ್ಣದಾಗತ್ತೆ. ಕಾಪಿ ಅಂತ ಮಾಡ್ಕೊಳ್ಳಿ. ಕಾಪಿ ಮಾಡಿದ ಮೇಲೆ
ಇಲ್ಲಿ ಮೇಲ್ಗಡೆ ಇನ್ಬಾಕ್ಸ್ ಅಂತ ಇರುತ್ತೆ, ಅಂದ್ರೆ ನೀವು ಜಿಮೇಲ್ ಓಪನ್ ಮಾಡ್ಕೊಂಡಿದ್ದೀರಲ್ಲ, ಇನ್ಬಾಕ್ಸ್ ಅಂತ ಇರುತ್ತೆ, ಅಲ್ಲಿ ಹೋಗಿ ಕಂಪೋಸ್ ಮೇಲ್ ಅಂತ ಮಾಡ್ಕೋಬೇಕು. ಲೆಫ್ಟ್ ಸೈಡ್ ಕಂಪೋಸ್ ಅಂತ ಇರುತ್ತೆ, ಅದನ್ನ ಮಾಡಿ ನಿಮ್ಮ ಮೇಲ್ ಐಡಿನ ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ನಾನು ಮ್ಯಾಥ್ ಗೀಕ್ಸ್ ಇದೆ, ಅದನ್ನ ಟೈಪ್ ಮಾಡ್ಕೊಂತೀನಿ. ಇಲ್ಲಿ ಸಬ್ಜೆಕ್ಟಿನ ಕೆಳಗೆ ಬಂದು ಕಂಟ್ರೋಲ್-V ಅಂತ ಮಾಡ್ತೀನಿ. ಅಂದ್ರೆ ನಾನು ಕಾಪಿ ಮಾಡ್ಕೊಂಡಿದ್ದೆ, ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಕಂಟ್ರೋಲ್-V ಸೆಂಡ್ ಅಂತ ಮಾಡಿದ್ರೆ ಇಲ್ಲಿ ನೋಡಿ ನನಗೆ ಗೂಗಲ್ ಫಾರ್ಮ್ ಬಂತು, ನನ್ನ ಇನ್ಬಾಕ್ಸ್ ಅಲ್ಲಿ ಇದೆ. ಹೌದಾ? ಸೊ ಇದು ಯಾವ ಟೈಮಿಗೆ ಸೆಂಡ್ ಆಗಿದೆ ಅಂತಾನು ನಾನು ನೋಡ್ಕೋಬಹುದು. ಸೊ ಇದನ್ನು ನಾನು ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊಂತೀನಿ. ಸೊ 0 minutes ಆಗೋ ಇದು ಸೆಂಡ್ ಆಗಿದೆ, 11:51. ಸೊ ಇದು ಸರ್ವೆಗೆ ನೀವು ಸೆಂಡ್ ಮಾಡಿರೋದು. ಸೊ ಈ ತರ ನೀವು ಗೂಗಲ್ ಫಾರ್ಮ್ ನ ಆನ್ಸರ್ ಬರೆದು ಗೂಗಲ್ ಫಾರ್ಮ್ ನ ಕ್ರಿಯೇಟ್ ಮಾಡಿ ಅದನ್ನ ಸರ್ವೆಗೆ ಸೆಂಡ್ ಮಾಡೋದು. ಆಯ್ತಾ? ಸೊ ಇಷ್ಟು ಕೆಲಸ ಮಾಡಿದ್ರೆ ನಿಮಗೆ 25 ಮಾರ್ಕ್ಸ್ ಸಿಗತ್ತೆ. ಯಾವುದು? ಗೂಗಲ್ ಫಾರ್ಮ್ ನ ಕ್ರಿಯೇಟ್ ಮಾಡಿ ಸರ್ವೆಗೆ ಸೆಂಡ್ ಮಾಡೋದು. ಗೂಗಲ್ ಫಾರ್ಮ್ ಕ್ರಿಯೇಟ್ ಮಾಡ್ಲಿಕ್ಕೆ 15 ಮಾರ್ಕ್ಸ್, ಸರ್ವೆಗೆ ಸೆಂಡ್ ಮಾಡಿ ಈ ತರ ನೀವು ತೋರ್ಸೋದು ನನಗೆ 10 ಮಾರ್ಕು ಇದೆ. ಓಕೆ, ಐ ಹೋಪ್ ಹೇಳ್ಕೊಟ್ಟಿರೋದು ನಿಮ್ಗೆ ಅರ್ಥ ಆಗಿದೆ. ಸೊ ಇದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ನಿಮಗೆ ಟೋಟಲ್ ಮಾರ್ಕ್ಸ್ ಸಿಗತ್ತೆ.